ನಮಸ್ಕಾರ ಸ್ನೇಹಿತರೆ. ತರಕಾರಿ ಮಾರುವ ಬಡ ತಾಯಿಯ ಕನಸನ್ನು ನನಸು ಮಾಡಿದ ಮಗ. ಈತ ಮಾಡಿರ್ತಕ್ಕಂತ ಸಾಧನೆಗೆ ಇಡೀ ಊರೇ ಶಬ್ಬಾಸ್ ಅಂತ ಹೇಳಿದೆ. ಹಾಗಾದ್ರೆ ಏನ್ ಕೆಲಸ ಮಾಡಿದಾನೆ, ಅಂತದೇನ್ ಸಾಧನೆ, ಆ ಬಡ ತಾಯಿ ಯಾರು, ಎಲ್ಲಿ ಈ ಘಟನೆ ನಡೀತು, ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ಚೇತನ್ ರಾಜ್. ಇದು ನಿಜ ಜೀವನದ ಸತ್ಯ ಘಟನೆಗಳು. ಹೌದು ಸ್ನೇಹಿತರೆ, ಯೋಗೀಶ್ ಅಂತಕ್ಕಂಥ ಒಬ್ಬ ಹುಡುಗ 14ನೇ ವರ್ಷ ಇದ್ದಾಗ್ಲೇನೆ ಅವನ ತಂದೆಯನ್ನ ಕಳ್ಕೊಂಡ್ಬಿಡ್ತಾನೆ. ತಾಯಿ ವಿಧವೆ ಆಗ್ತಾಳೆ. ಆ ವಿಧವಾ ತಾಯಿ ತನ್ನ ಮಗನನ್ನ ಸಾಕ್ಬೇಕು, ಬೆಳೆಸ್ಬೇಕು, ನಾನೇನಾದ್ರು ಒಂದು ಇದು ಮಾಡ್ಬೇಕು, ಮಗನನ್ನ ಸಾಕ್ಬೇಕು ಅಂದ್ರೆ ಕೆಲಸ ಮಾಡ್ಬೇಕು ಅಂತ ಹೇಳಿ ಅವತ್ತಿಂದ ದೊಂಬಿವಿಲಿಯಲ್ಲಿ ಇರ್ತಕ್ಕಂತಹ, ಅಂದ್ರೆ ಮುಂಬೈ ಶಹರದ ದೊಂಬಿವಿಲಿಯ ಗಾಂಧಿನಗರದಲ್ಲಿ ತರಕಾರಿ ವ್ಯಾಪಾರ ಮಾಡೋದಕ್ಕೆ ಶುರು ಮಾಡ್ತಾಳೆ. ಬೆಳಗ್ಗೆಯಿಂದ ಸಂಜೆವರೆಗೂ ತರಕಾರಿಯನ್ನ ಮಾರಿ ಅದರಲ್ಲಿ ಬಂದಿರತಕ್ಕಂತ ಹಣವನ್ನ ತಗೊಂಡು ಮಗನಿಗೆ ಶಾಲೆ ಸ್ಕೂಲ್ ಫೀಸ್ ನ ಕಟ್ಟಿ, ನೀನಾದ್ರೂ ಓದು ಮಗನೇ, ನೀ ಚೆನ್ನಾಗಿರು ಅಂತ ಹೇಳಿ ಆ ಮಗನಿಗೆ ಶಾಲೆಯನ್ನ ಕಳಿಸ್ತಾರೆ. ತಂದೆ ತಾಯಿ ಒಂದು ಆರೈಕೆಯಲ್ಲಿ ಬೆಳೆದಿರ್ತಕ್ಕಂಥ ಹುಡುಗ ಸಡನ್ ಆಗಿ ತಂದೆಯನ್ನ ಕಳ್ಕೊಂಡಾಗ ತಾಯಿಯ ಮೇಲೆ ಅವನು ಅವಲಂಬಿತನಾಗ್ಬಿಡ್ತಾನೆ. ತಾಯಿಯೇ ಸರ್ವಸ್ವ ಆಗತ್ತೆ. ತಾಯಿ ಹೇಳಿದ ಮಾತು ವೇದವಾಕ್ಯ ಆಗತ್ತೆ. ತಾಯಿ ನನಗೆ ಚೆನ್ನಾಗಿ ಓದು ಅಂತ ಹೇಳಿದಾಳೆ. ತಾಯಿ ಪಡೋ ಕಷ್ಟನ ಕಣ್ತುಂಬ ನೋಡ್ತಾ ಇದ್ದಾನೆ. ದಿನಾ ತಾಯಿ ಪಡ್ತಕ್ಕಂಥ ಕಷ್ಟನ ನೋಡಿರ್ತಕ್ಕಂಥ ಹುಡುಗ ಕಷ್ಟಪಟ್ಟು ಚೆನ್ನಾಗಿ ಓದ್ತಾನೆ. SSLC ಅಲ್ಲಿ ಒಂದು ಒಳ್ಳೆ ರ್ಯಾಂಕ್ ಅನ್ನು ಕೂಡ ಪಡಿತಾನೆ. SSLC ಮುಗಿದು ರ್ಯಾಂಕ್ ಬಂದಾಗ ಆ ಊರಿನ ಜನ ಎಲ್ಲ ಏನಂತಾರೆ, ನೀನೆಲ್ಲ ಚೆನ್ನಾಗಿ ಓದ್ಬಿಟ್ಟೆ ಅಪ್ಪ, ನಿಮ್ಮಮ್ಮ ನೋಡಿದ್ರೆ ಪ್ರತಿದಿನ ಮಳೆ ಅನ್ನಂಗಿಲ್ಲ, ಚಳಿ ಅನ್ನಂಗಿಲ್ಲ, ಬೆಳಗಿನ ಜಾವನೆ ಹೋಗಿ ತರಕಾರಿ ವ್ಯಾಪಾರ ಮಾಡ್ಕೊಂಡು ಕುತ್ಕೋತಾಳೆ, ನೀನ್ ನೋಡಿದ್ರೆ ಶಾಲೆ ಕಾಲೇಜು ಅಂತೇಳಿ ತಿರುಗ್ತಾ ಇದೀಯಾ, ನೀನಾದ್ರೂ ಹೋಗಿ ದುಡ್ದು ನಿಮ್ಮ ಅಮ್ಮಗ್ ಸಾಕ್ಬೇಕಲ್ವಾ ನೀನು ಅಂತ ಹೇಳಿ ಊರಿನ ಜನ ಅವನಿಗೆ ಚುಚ್ಚು ಮಾತಾಡ್ತಾರೆ. ಇದನ್ನ ಕೇಳಿಸ್ಕೊಂಡಿರ್ತಕ್ಕಂತ ಯೋಗೇಶ್, ಹೌದಲ್ಲ, ನಾನು ಸುಮ್ನೆ ಓದ್ತಾ ಹೋಗ್ಬಿಟ್ರೆ ನನ್ನ ತಾಯಿ ಆರೋಗ್ಯ ಏನಾಗ್ಬೇಕು, ನನ್ನ ತಾಯಿನ ನಾನು ನೋಡ್ಕೋಬೇಕು, ನಾನು ದುಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅವ್ರ ತಾಯಿ ಹತ್ರ ಹೋಗಿ ಹೇಳ್ತಾನೆ, ಅಮ್ಮ ನಾಳೆಯಿಂದ ನಾನು ಕಾಲೇಜ್ಗೆಲ್ಲ ಹೋಗಲ್ಲ, ನಾನು ನಿನ್ ಜೊತೆಗೆ ತರಕಾರಿ ವ್ಯಾಪಾರ ಮಾಡೋದಕ್ಕೆ ಬರ್ತೀನಿ, ನೀನು ಮನೇಲಿ ಆರಾಮಾಗಿ ರೆಸ್ಟ್ ತಗೋ, ನಾನು ವ್ಯಾಪಾರನ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಆ ತಾಯಿ ಹೇಳ್ತಾಳೆ, ನೋಡಪ್ಪ, ನನಗ್ ಶಕ್ತಿ ಇರೋವರೆಗೂ ನಾನು ದುಡಿತೀನಿ, ನಾನು ತರಕಾರಿ ವ್ಯಾಪಾರ ಮಾಡ್ತೀನಿ, ಆದ್ರೆ ನೀನು ನನ್ನ ಕನ್ಸನ್ನ ಈಡೇರಿಸಲೇಬೇಕು, ನೀನು ಒಬ್ಬ ದೊಡ್ಡ ವ್ಯಕ್ತಿ ಆಗ್ಬೇಕು, ಚೆನ್ನಾಗಿ ಓದ್ಬೇಕು, ಓದಿ ಒಂದು ಒಳ್ಳೆ ಹುದ್ದೆನ ಅಲಂಕರಿಸ್ಬೇಕು, ನೀನು ಶ್ರೀಮಂತನಾಗಿ ಬದುಕ್ಬೇಕು, ಅದು ನನ್ನ ಆಸೆ, ಅದನ್ನ ಈಡೇರಿಸಬೇಕು ಅಂದ್ರೆ ನೀನು ಕಾಲೇಜ್ಗೆ ಹೋಗ್ಬೇಕು, ಒಳ್ಳೆ ಒಂದು ಮಾರ್ಕ್ಸ್ ಅನ್ನ ತೆಗಿಬೇಕು, ಚೆನ್ನಾಗಿ ಓದ್ಬೇಕು ನೀನು ಅಂತ ಹೇಳಿ ಆ ಅಮ್ಮ ಹೇಳ್ತಾಳೆ. ತಾಯಿಯ ಮಾತನ್ನ ಕೇಳಿರ್ತಕ್ಕಂತ ಅವನು, ಅಲ್ಲ ನಿನಗೆ ಇಷ್ಟೊಂದು ಕಷ್ಟ ಇದೆ, ಅವೆಲ್ಲ ಕನ್ಸುಗಳು ಯಾಕೆ ಅಂದಾಗ ಅವ್ರು ಹೇಳ್ತಾರೆ, ನಿನ್ ತಂದೆ ಒಂದು ಕನ್ಸಿತ್ತು, ನೀನ್ ನನ್ನ ಮಗ ಚೆನ್ನಾಗಿ ಓದ್ಬೇಕು, ಒಳ್ಳೆ ವಿದ್ಯಾವಂತನಾಗ್ಬೇಕು, ಸ್ಥಿತಿವಂತನಾಗ್ಬೇಕು ಅಂತ ಹೇಳಿ, ಅದನ್ನ ನೀನ್ ಕನಸನ್ನ ನನಸು ಮಾಡಿದ್ರೆ ಸಾಕು, ಅದೇ ನನ್ ಕನಸು ಕೂಡ ಅಂತ ಹೇಳಿದಾಗ ಶ್ರದ್ಧೆ ಭಕ್ತಿಯಿಂದ ಕಷ್ಟಪಟ್ಟು ಓದ್ತಾನೆ. PUC ಕೂಡ ಒಳ್ಳೆ ಅಂಕಗಳನ್ನು ತೆಗಿತಾನೆ. ಕಾಮರ್ಸ್ ತಗೊಂಡ್ಕೊಂಡಿರ್ತಾನೆ. ಅವ್ರ ಸ್ನೇಹಿತರೆಲ್ಲ ಸೈನ್ಸ್ ತಗೊಂಡಿರ್ತಾರೆ. ಅವರೆಲ್ಲ ಹೇಳ್ತಾರೆ, ನೀನ್ ಸೈನ್ಸ್ ತಗೊಂಡು ಇಂಜಿನಿಯರ್ ಆಗೋದು ಬಿಟ್ಟು ನಿಮ್ಮಮ್ಮ ಅಷ್ಟು ಕಷ್ಟಪಟ್ಟು ಕಾಲೇಜ್ ಇದು ಮಾಡಿದ್ರೆ ನೀನ್ ಕಾಮರ್ಸ್ ತಗೊಂಡಿದ್ಯಲ್ಲಪ್ಪ ಅಂತ ಹೇಳಿ. ಬಟ್ ಅವನ ಒಂದು ಧ್ಯೇಯ ಬೇರೆ ಇರುತ್ತೆ. ಹಾಗಾಗಿ BCom ಕೂಡ ಅವ್ನು ಕಂಪ್ಲೀಟ್ ಮಾಡ್ತಾನೆ. BCom ಕಂಪ್ಲೀಟ್ ಆದ್ಮೇಲೆ ಅವನು CA ಪರೀಕ್ಷೆಯನ್ನ ಕಟ್ತಾನೆ. CA ಅಂದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು, ಚಾರ್ಟೆಡ್ ಅಕೌಂಟೆಂಟ್ಸ್ ಅಂತ ಹೇಳಿ ಬಹಳ ಪ್ರತಿಷ್ಠಿತವಾಗಿರ್ತಕ್ಕಂತ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಅಂತಾನೆ ಹೇಳ್ಬೋದು. ಈ CFO ಅಂತೀವಿ, ಚೀಫ್ ಫೈನಾನ್ಷಿಯಲ್ ಆಫೀಸರು, ಈ ತರ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಆ ಒಂದು ಎಕ್ಸಾಮ್ ನಲ್ಲಿ ಪಾಸ್ ಆದ್ರೆ ಮಾತ್ರ ಅವರಿಗೆ ಅವಕಾಶಗಳು ಸಿಗುತ್ತೆ. ಸೊ ಈ CA ಚಾರ್ಟೆಡ್ ಅಕೌಂಟೆಂಟ್ ಆಗ್ಬೇಕು ಅಂದ್ರೆ ಒಂದು ಫೌಂಡೇಶನ್, ಆದ್ಮೇಲೆ ಇಂಟರ್ಮೀಡಿಯೇಟ್, ಆಮೇಲೆ ಫೈನಲ್ಸ್ ಅಂತ 3 ಪರೀಕ್ಷೆಗಳು ಇರುತ್ತೆ. ಆ 3 ಪರೀಕ್ಷೆಗಳಿಗೆ ತರಬೇತಿನ ತೆಗೆದುಕೊಂಡು ಅವನು ಅದನ್ನ ಪಾಸ್ ಮಾಡ್ಬೇಕಾಗಿರುತ್ತೆ. ಹಗಲು ರಾತ್ರಿ ಕಷ್ಟಪಟ್ಟು ಓದಿ ಅವನು CA ಯನ್ನ ಪಾಸ್ ಮಾಡ್ತಾನೆ. ಲಕ್ಷಾಂತರ ಜನರ ಕನಸಾಗಿರುತ್ತೆ, ಕೇವಲ ಕೆಲವು ಜನಗಳು ಮಾತ್ರ ಆ ಪರೀಕ್ಷೆಯಲ್ಲಿ ಪಾಸ್ ಮಾಡಕ್ ಸಾಧ್ಯ ಅಂತ ಒಂದು ಕಠಿಣವಾಗಿರ್ತಕ್ಕಂಥ ಒಂದು ಪರೀಕ್ಷೆ ಅದು. ಅದನ್ನ ಪಾಸ್ ಮಾಡ್ಕೊಂಡು ತರಕಾರಿ ಮಾರ್ತಾ ಇರ್ತಕ್ಕಂಥ ಅವ್ರ ತಾಯಿಗೆ ವಿಚಾರನ ತಿಳಿಸೋದಕ್ಕೆ ಅವನು ತರಕಾರಿ ಅಂಗಡಿ ಹತ್ರ ಬರ್ತಾನೆ, ಆ ಗಾಂಧಿನಗರದಲ್ಲಿ ಇರ್ತಕ್ಕಂಥದ್ದು. ಬಂದು ತನ್ನ ತಾಯಿಗೆ ಆ ವಿಚಾರವನ್ನ ಹೇಳ್ತಾನೆ, ಅಮ್ಮ, ನಾನು CA ಪರೀಕ್ಷೆ ಪಾಸ್ ಮಾಡಿದ್ದೀನಿ, ಇವತ್ತಿಂದ ನಾನು ಚಾರ್ಟೆಡ್ ಅಕೌಂಟೆಂಟ್ ಅಂದಾಗ ಆ ತಾಯಿಯ ಕಣ್ಣಲ್ಲಿ ಆನಂದ ಬಾಷ್ಪ ಬರುತ್ತೆ. ತನ್ನ ಮಗನನ್ನ ತಪ್ಕೊಂಡು ಹರ್ಷೋದ್ಗಾರ ಮಾಡ್ತಾಳೆ. ಅಷ್ಟೊಂದು ಖುಷಿ ಆಗ್ಬಿಡುತ್ತೆ. ಅಲ್ಲಿ ಇರ್ತಕ್ಕಂಥ ಜನ, ಏನು ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥ ಜನ, ಇವರಿಬ್ಬರ ಒಂದು ಬಾಂಧವ್ಯ, ಒಂದು ಪ್ರೀತಿ ವಾತ್ಸಲ್ಯವನ್ನ ನೋಡಿ ಶಬ್ಬಾಸ್ ಅಂತ ಹೇಳ್ತಾರೆ. ಇಂದ್ರೆ ಈ ತರ ಒಂದು ಸಾಧನೆ ಮಾಡ್ಬೇಕು. ಬಡ ತಾಯಿ ದಿನ ತರಕಾರಿ ಮಾರ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥವಳು, ತನ್ನ ಮಗನ ಭವಿಷ್ಯಕ್ಕೋಸ್ಕರ ಹಗಲು ರಾತ್ರಿ ದುಡಿದಿರ್ತಕ್ಕಂಥವಳ ಒಂದು ಕನಸನ್ನ ಆ ಮಗ ಸಕ್ಸಸ್ ಮಾಡ್ದ, ನಿಜ ಮಾಡ್ದ, ನನಸು ಮಾಡ್ದ ಅಂತ ಹೇಳಿ ಎಲ್ರು ಕೂಡ ಅವನಿಗೆ ಶಬ್ಬಾಸ್ ಹೇಳ್ತಾರೆ. ಯಾಕಂದ್ರೆ ಅದೇ ಏರಿಯಾದಲ್ಲಿ ಬಹಳಷ್ಟು ಜನ ಶ್ರೀಮಂತರ ಮಕ್ಕಳು ಇರ್ತಾರೆ, ಬೇರೆ ಎಲ್ರು ಇರ್ತಾರೆ. ಆದ್ರೆ
ಅವರೆಲ್ಲರೂ ಕೂಡ ಪುಡಾರಿ ಆಗ್ಬಿಟ್ಟಿರ್ತಾರೆ. ಎಲ್ಲಿ ನನ್ನ ಮಗನು ಪುಡಾರಿ ಆಗ್ಬಿಡ್ತಾನೋ, ದಾರಿ ಕೆಟ್ಬಿಡ್ತಾನೋ ಅಂತಕ್ಕಂಥ ಒಂದು ಅಂಜಿಕೆ ಅವಳಲ್ಲೂ ಇರುತ್ತೆ. ಅದನ್ನ ಅವ್ರ ಸ್ನೇಹಿತೆಯರು, ಅಕ್ಕಪಕ್ಕ ವ್ಯಾಪಾರ ಮಾಡೋರೆಲ್ಲ ಅವ್ರ ತಾಯಿ ಹೇಳ್ತಾ ಇರ್ತಾರೆ. ಅಲ್ಲ ಕಣ, ನೀನ್ ಮಗನ್ ನೋಡಿದ್ರೆ ಕಾಲೇಜ್ ಕಳಿಸ್, ನೀನ್ ಹಗಲು ರಾತ್ರಿ ದುಡಿತಾ ಇದೀಯಾ, ಅವ್ನ ಅಲ್ಲಿ ಹೋಗಿ ಏನಾದ್ರು ಹಾಳಾದ್ರೆ ಏನ್ ಕತೆ, ಅವ್ನ್ ಕೆಲ್ಸ ಹಚ್ಚಬಾರ್ದ ನೀನು ಅಂತಂದಾಗ ಆ ತಾಯಿ ಹೇಳ್ತಾಳೆ, ನನ್ನ ಮಗ ಬೇರೆ ಮಕ್ಳ ತರ ಅಲ್ಲ, ಅವನೇನಾದ್ರೂ ಸಾಧನೆ ಮಾಡೇ ಮಾಡ್ತಾನೆ, ಬೇಕಂದ್ರೆ ನಾನು ಚಾಲೆಂಜ್ ಮಾಡ್ತೀನಿ ಅಂತ ಹೇಳಿ ಅಕ್ಕಪಕ್ಕದವ್ರ ಜೊತೆಗೆ ಚಾಲೆಂಜ್ ಕೂಡ ಮಾಡಿರ್ತಾಳ ಆ ತಾಯಿ. ತಾಯಿಯ ಒಂದು ಆಸೆ, ಕನಸನ್ನ ನನಸು ಮಾಡಬೇಕು ಅಂತ ಹುಡುಗ ಕೂಡ ಶ್ರದ್ಧೆಯಿಂದ ಓದ್ತಾನೆ. ಯಾಕಂದ್ರೆ ಆ ಒಂದು ಏಜ್ ಏನಿದೆ ಕಾಲೇಜಲ್ಲಿ, ಈ ಪ್ರೀತಿ ಪ್ರೇಮ, ಈ ಫ್ರೆಂಡ್ಸು, ಈ ಟ್ರಿಪ್, ಈ ಇದ್ರಲ್ಲಿ ಹೋಗಿ ಮಾದಕ ವ್ಯಸನಗಳಾಗುವಂಥದ್ದು, ಈ ತರದ್ದೆಲ್ಲ ನಾವು ನೋಡೇ ಇರ್ತೀವಿ. ಅಂತ ಒಂದು ಜಾಯಮಾನದಲ್ಲಿ ಈ ಒಬ್ಬ ಹುಡುಗ ತನ್ನ ಬಡತನನ ಅರ್ಥ ಮಾಡ್ಕೊಂಡು, ತನ್ನ ತಾಯಿಯ ಕಷ್ಟನ ಅರ್ಥ ಮಾಡ್ಕೊಂಡು ಚಾರ್ಟೆಡ್ ಅಕೌಂಟೆಂಟ್ ಆಗಿ ಈಗ ಸೆಲೆಕ್ಟ್ ಆಗಿದ್ದಾನೆ. ಅವನು ಸೆಲೆಕ್ಟ್ ಆಗಿರೋದಕ್ಕೆ ಆ ಊರಿನ ಜನ ಅವನಿಗೆ ಶಬ್ಬಾಸ್ ಅಂತ ಹೇಳಿದ್ದಾರೆ. ಆ ಇಬ್ರು ಮಧ್ಯ ಆಗಿರ್ತಕ್ಕಂಥ ವಾತ್ಸಲ್ಯದ ವಿಡಿಯೋ ನೀವು ನೋಡಿದ್ರಿ, ಆ ವಾತ್ಸಲ್ಯದ ವಿಡಿಯೋ ನೋಡಿದ್ರೆ ಕಣ್ತುಂಬಿ ಬರುತ್ತೆ. ಇಂಥ ಒಬ್ಬ ವ್ಯಕ್ತಿಗೆ ಒಂದು ಲೈಕ್ ಕೊಡೋದ್ರ ಮೂಲಕ ನಾವೆಲ್ಲರೂ ಕೂಡ ಪ್ರೋತ್ಸಾಹಿಸೋಣ ಅಂತ ಹೇಳ್ತಾ, ಮತ್ತಷ್ಟು ಇಂಟ್ರೆಸ್ಟಿಂಗ್ ನ್ಯೂಸ್ಗಳೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ನಾನು ನಿಮ್ಮ ಪ್ರೀತಿ ಚೇತನ್ ರಾಜ್. ನಮಸ್ಕಾರ.